ಸ್ಯಾಂಡಲ್ವುಡ್ ನ ಚಕ್ರವರ್ತಿ ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರು ಕಳೆದ 5-6 ವರ್ಷಗಳಿಂದ ಮಾಲೆಯನ್ನು ಧರಿಸಿ ಶಬರಿಮಲೆಗೆ ಹೋಗ್ತಾ ಇದ್ದಾರೆ. ಇದೇ ರೀತಿ ಈ ವರ್ಷ ಕೂಡ ಅವರು ಈಗಾಗಲೇ ಶಬರಿಮಲೆಗೆ ತೆರಳಲು ರೆಡಿಯಾಗಿದ್ದಾರೆ. ಅಂದಹಾಗೆ ಶ್ರೀರಾಂಪುರದಲ್ಲಿರುವ ಅಯ್ಯಪ್ಪ ಸ್ವಾಮಿ ದೇವಸ್ಥಾನದಲ್ಲಿ ಮಾಲೆಯನ್ನು ಧರಿಸಿ ನಂತರ 1 ವಾರಗಳ ಕಾಲ ಮಾಲಾಧಾರಿಯಾಗಿದ್ದು ಅದಾದ ಮೇಲೆ ಶಬರಿಮಲೆಗೆ ತೆರಳುವುದನ್ನು ರೂಢಿಸಿಕೊಂಡು ಬಂದಿದ್ದಾರೆ ನಮ್ಮ ದರ್ಶನ್ ಅವರು. ಅದಿಷ್ಟಲ್ಲದೆ ಇದೇ ಮಾರ್ಚ್ 31ರ ಬೆಳಗ್ಗೆ 7:15 ಶ್ರೀರಾಂಪುರದ ದೇವಸ್ಥಾನಕ್ಕೆ ಕೂಡ ಹೋಗಿ ಈಗಾಗಲೇ ಮಾಲೆಯನ್ನು ಧರಿಸಿದ್ದಾರೆ. ಇಷ್ಟಲ್ಲದೆ ಈ ಬಾರಿ ಅವರ ಜೊತೆ 35 ಜನ ಕೂಡ ಹೋಗ್ತಿದ್ದಾರೆ. ಇನ್ನು ಈ ಬಾರಿ ದರ್ಶನ್ ಅವರ ಆಪ್ತರು ಮತ್ತು ಅವರ ಸಹೋದ್ಯೋಗಿಗಳು ಸೇರಿದಂತೆ ದರ್ಶನ್ ಅವರ ಸಹೋದರ ದಿನಕರ್ ತೂಗುದೀಪ ಅವರು ಕೂಡ ಹೋಗ್ತಿದ್ದಾರೆ. ಇಷ್ಟೇ ಅಲ್ಲದೆ ಇದೇ ಏಪ್ರಿಲ್ 6ರಂದು ಇರುಮುಡಿ ಪೂಜೆಯನ್ನು ಮುಗಿಸಿ ಅಂದೇ ಶಬರಿಮಲೆಗೆ ಹೋಗ್ತಿದ್ದಾರೆ. ನಂತರ ಏಪ್ರಿಲ್ 8ರಂದು ವಾಪಸ್ ಬರ್ತಿದ್ದಾರೆ. ಹಾಗೆ ದರ್ಶನ್ ಅವರ ಮಾಲೆ ಧರಿಸಿದ ಒಂದು ಅದ್ಭುತವಾದ ವಿಡಿಯೋನ ತಾವು ಕೂಡ ಈಗ ನೋಡಿ. ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆಗಳು ಹಾಗೂ ಅಭಿಪ್ರಾಯಗಳನ್ನು ನಮಗೆ ಕಾಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ಎಲ್ಲರೂ ಕೂಡ ಶೇರ್ ಮಾಡಿ. ಇನ್ನಷ್ಟು ಸುದ್ದಿಗಳಿಗಾಗಿ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಗುಡ್ ಬೈ.